ಏನಪ್ಪ ಮಳೆರಾಯ, ಹಿಂಗೆ ಒಂದೇ ಸಮ 3 ದಿನದಿಂದ ಉಯ್ತಾ ಇದೆಯಲ್ಲ. ನಮ್ಮ ರೈತರುಗಳ ಕತೆ ಏನಾಗಬೇಕು, ಕೆಲ್ಸಕ್ಕೆ ಹೋಗೋರು ಏನಾಗಬೇಕು, ಬೀದಿ ವ್ಯಾಪಾರಿಗಳ ಕತೆ ಏನಾಗಬೇಕು, ಆ ಹೂವು ಮಾರೋರ ಕತೆ ಏನಾಗಬೇಕು, ಎಲ್ಲ ರೋಡಲ್ಲಿ ನೆನ್ಕೊಂಡು ನಿಂತವ್ರೆ. ಮಕ್ಳುಗಳು ಸ್ಕೂಲ್ಗೆ ಹೋಗೋಕೆ ಆಯ್ತಾ ಇಲ್ಲ. 3 ದಿನದಿಂದ ಕಂಟಿನ್ಯೂಸ್ ಆಗಿ ಈ ಥರ ಹಿಡ್ಕ ಕೂತಿದೆಯಲ್ಲ. ನಮ್ಮ ಪರಿಸ್ಥಿತಿ ಏನಾಗಬೇಕು? ನಾವು ಕೆಲ್ಸಕ್ಕೆ ಹೋಗೋದು ಬೇಡವೇ? ಏನೋ ರಾತ್ರಿ ಹೊತ್ತು ಉಯ್ಕೋ. ನೀವು ಹಗ್ಲೊತ್ತು ಇಷ್ಟೊಂದು ಬೆಳಗ್ಗೆಯಿಂದ ಸಾಯಂಕಾಲ ಗಂಟೆ ಹೋದ್ರೆ ರಾಗಿ ಕೂದಾಕಿರೋರ ಕತೆ ಏನಾಗಬೇಕು, ಭತ್ತ ಕೂದಾಕಿರೋರ ಕತೆ ಏನಾಗಬೇಕು? ಅವ್ರು ವರ್ಷವೆಲ್ಲ ಗೊಬ್ಬರ ಹೊಡೆದು ವ್ಯವಸಾಯ ಮಾಡಿ, ಬಿಸಿಲು ಹಸ್ಲು ಅಂದೇ ವ್ಯವಸಾಯ ಮಾಡಿ ರಾಗಿ ಕೂದಾಕವ್ರೆ. ನೀನು ನೋಡಿದ್ರೆ ಎಲ್ಲ ಬಂದು ಹಿಂಗೆ ಒಂದೇ ಸರಿ ಊದಿ ಎಲ್ಲನೂ ಮಣ್ಣಲ್ಲಿ ಮಣ್ಣಾಗಿ ಹೊಂಟೋದ್ರೆ ಅವ್ರು ಏನು ಉಂಡವ್ರು ವರ್ಷವೆಲ್ಲ? ಸ್ವಲ್ಪ ಯೋಚನೆ ಮಾಡೋದು ಬೇಡವೇ ನೀನು? ಆ ಬೀದಿ ವ್ಯಾಪಾರಿಗಳು ಏನು ಮಾಡೋರು? ರಾತ್ರಿ ಹೊತ್ತೆಲ್ಲ ಹೋಗಿ ಮಾರ್ಕೆಟಲ್ಲಿ ಮಳೇಲಿ ನೆನ್ಕೊಂಡು ಹೂವು ತಂದಿರ್ತಾರೆ, ತರಕಾರಿ ತಂದಿರ್ತಾರೆ. ಅವ್ರಿಗೆ ವ್ಯಾಪಾರ ಆಗೋದು ಬೇಡವೇ? ನೀನು ದೇವಸ್ಥಾನದೊಳಗೆ ಎಲ್ಲರ ಕೈಲೂ ಪೂಜೆ ಮಾಡಿಸ್ಕೊಂಡು ಬೆಚ್ಚ ಕೂತಿರ್ತೀಯ. ನಮ್ಮ ಕತೆ ಹೇಳು, ಕೆಲ್ಸಕ್ಕೆ ಹೋಗೋರ ಕತೆಯ. ನೀನು ಸ್ವಲ್ಪ ಯೋಚನೆ ಮಾಡಬೇಕು ಮಳ್ರಯ್ಯ.